ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮುಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣ ಬಂಧನಕ್ಕೆ ವಿಶೇಷ ತನಿಖಾ ತಂಡ ಬಲೆ ಬೀಸಿದ್ದು, ಹುಡುಕಾಟಕ್ಕಾಗಿ 4 ವಿಶೇಷ ತಂಡಗಳನ್ನು ರಚಿಸಿದೆ. ಕಾರು ಚಾಲಕನನ್ನ ಎಸ್ಐಟಿ ತಂಡ ಶುಕ್ರವಾರ ಬಂಧಿಸಿತ್ತಾದರೂ ಭವಾನಿ ಎಲ್ಲಿದ್ದಾರೆಂಬ ಮಾಹಿತಿ ವಾಹನ ಚಾಲಕನಿಗೂ ಇಲ್ಲ ಎಂದು ತಿಳಿದುಬಂದಿದೆ. ಸಂತ್ರಸ್ತೆ ಅಪಹರಣ ನಡೆದ ದಿನದಿಂದಲೂ ಬಹುತೇಕ ಕಣ್ಮರೆಯಾಗಿದ್ದ ಭವಾನಿ ನ್ಯಾಯಾಲಯವು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ ಬಳಿಕ ಆಪ್ತರಿಗೂ ಸುಳಿವು ನೀಡದೆ ತಲೆಮರೆಸಿಕೊಂಡಿದ್ದಾರೆ. ಎಚ್ಡಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಎಂಬುದು ಆರೋಪವಾಗಿದೆ. ಈ ದೂರುದಾರರ ಮಹಿಳೆಯನ್ನ ಅಪಹರಣ ಮಾಡಲಾಗಿತ್ತು. ಈ ಕುರಿತು ಕೆಆರ್ ನಗರ ಠಾಣೆಯಲ್ಲಿ ಮಹಿಳೆಯ ಪುತ್ರ ಅಪಹರಣ ಪ್ರಕರಣ ದಾಖಲಿಸಿದ್ದರು. ಕಳೆದ ಶನಿವಾರದಂದು ಎಸ್ಐಟಿಯು ಮಹಿಳಾ ಅಧಿಕಾರಿಗಳ ತಂಡ ತಮ್ಮ ವಿಚಾರಣೆಗೆ ನಿಮ್ಮ ಮನೆಗೆ ಆಗಮಿಸಲಿದೆ, ಹೊಳೆನರಸೀಪುರ ನಿವಾಸದಲ್ಲಿ ನೀವು ಹಾಜರಿರಬೇಕು ಎಂದು ಭವಾನಿ ರೇವಣ್ಣಗೆ ನೋಟಿಸ್ ನೀಡಿತ್ತು. ಅದರಂತೆ ಶನಿವಾರ ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ನಿವಾಸಕ್ಕೆ ತೆರಳಿದ್ದರು. ಆದರೆ ಬೆಳಗ್ಗೆಯಿಂದ ಸಂಜೆಯ ತನಕ ಕಾದರೂ ಸಹ ಶನಿವಾರ ಹೊಳೆನರಸೀಪುರ ನಿವಾಸಕ್ಕೆ ಭವಾನಿ ರೇವಣ್ಣ ಬರಲಿಲ್ಲ. ಲೋಕಸಭಾ ಚುನಾವಣೆ ಹೊರಬಿದ್ದ 15 ದಿನಗಳಲ್ಲಿ ಶಿವಸೇನೆ ಮುಖ್ಯಸ್ಥ ಮತ್ತು ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಮೋದಿ ಸರ್ಕಾರವನ್ನು ಸೇರಿಕೊಳ್ಳಲಿದ್ದಾರೆ ಎಂದು ಅಮರಾವತಿ ಶಾಸಕ ರವಿ ರಾಣಾ ಭವಿಷ್ಯ ನುಡಿದಿದ್ದಾರೆ. ಮೋದಿಜಿ ಮತ್ತೆ ಪ್ರಧಾನಿಯಾದ 15 ದಿನಗಳಲ್ಲಿ ಉದ್ಧವ್ ಠಾಕ್ರೆ ಅವರು ಮೋದಿ ಸರ್ಕಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆಂದು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಯಾಕೆಂದರೆ ಮುಂಬರುವ ಯುಗ ಮೋದಿಜಿಯ ಯುಗವಾಗಿದೆ ಮತ್ತು ಉದ್ಧವ್ ಅದನ್ನು ತಿಳಿದಿದ್ದಾರೆ ಎಂದು ರಾಣಾ ಹೇಳಿದರು. ಶಿವಸೇನೆ ಉದ್ಧವ್ ಬಣ, ಕಾಂಗ್ರೆಸ್ ಮತ್ತು ಶರದ್ ಪವಾರ್ರ ಎನ್ಸಿಪಿ ತಮ್ಮ ಬಳಿ ರಕ್ತದೊತ್ತಡ ಔಷಧಿಗಳನ್ನ ಹಾಗೂ ವೈದ್ಯರನ್ನ ಹೊಂದಿರಬೇಕು, ಯಾಕೆಂದರೆ ಅವರಲ್ಲಿ ಹಲವರು ಜೂನ್ 5ರಂದು ಅಸೌಖ್ಯಕ್ಕೊಳಗಾಗಲಿದ್ದಾರೆ ಎಂದು ರಾಣಾ ವ್ಯಂಗ್ಯವಾಡಿದ್ದಾರೆ. ರವಿ ರಾಣರ ಪತ್ನಿ ನವನೀತ್ ರಾಣಾ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆ ಸ್ಪರ್ಧಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದರು. ಚುನಾವಣಾ ಆಯುಕ್ತರು ಯಾವತ್ತೂ ನಾಪತ್ತೆಯಾಗಿಲ್ಲ, ಸದಾ ಇಲ್ಲಿದ್ದರು ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಇಂದು ಹೇಳಿದ್ದಾರೆ. ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣ ಟ್ರೋಲ್ಗಳಲ್ಲಿ ನಮ್ಮನ್ನ ಲಾಪತಾ ಜೆಂಟ್ಲ್ಮ್ಯಾನ್ ಎಂದು ಹೇಳಲಾಗುತ್ತಿದೆ ಎಂದು ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 31.2 ಕೋಟಿ ಮಹಿಳೆಯರ ಸಹಿತ 64.2 ಕೋಟಿ ಮತದಾರರು ಮತ ಚಲಾಯಿಸಿ ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಅವರು ಹೇಳಿದರು. ಈ ಜಗತ್ತಿನ ಅತ್ಯಂತ ದೊಡ್ಡ ಚುನಾವಣಾ ಪ್ರಕ್ರಿಯೆಯಲ್ಲಿ 68,000 ಮೇಲ್ವಿಚಾರಣಾ ತಂಡಗಳು ಹಾಗೂ 1.5 ಕೋಟಿ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. 2019ರಲ್ಲಿ ನಡೆದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 540 ಮರು ಮತದಾನಗಳು ಬೂತ್ ಮಟ್ಟದಲ್ಲಿ ನಡೆದಿದ್ದರೆ ಈ ಬಾರಿ 39 ಕಡೆ ಮರು ಮತದಾನ ನಡೆದಿವೆ ಎಂದು ಹೇಳಿದರು. ದಶಕಗಳಲ್ಲಿ ಮೊದಲನೇ ಬಾರಿ ಜಮ್ಮು ಕಾಶ್ಮೀರದಲ್ಲಿ ದಾಖಲೆ 58.58% ಮತದಾನವಾಗಿದೆ ಎಂದು ಅವರು ಹೇಳಿದರು. ಈ ಬಾರಿ ಆಯೋಗವು ನಗದು, ಫ್ರೀಬಿ, ಮದ್ಯ, ಡ್ರಗ್ಸ್ ಸೇರಿದಂತೆ ಸುಮಾರು 10,000 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. 2014 ಚುನಾವಣೆ ವೇಳೆ ಈ ಮೊತ್ತ ಸುಮಾರು 3,500 ಕೋಟಿ ಆಗಿತ್ತು ಎಂದು ಅವರು ಹೇಳಿದರು. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ದೇಶ ಕಾತುರದಿಂದ ಕಾಯುತ್ತಿರುವಂತೆಯೇ ವಿಮಾನವೊಂದರ ಬೋರ್ಡಿಂಗ್ ಪಾಸ್ನ ಚಿತ್ರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಜೂನ್ 5ರಂದು ರಾಹುಲ್ ಗಾಂಧಿ ಬ್ಯಾಂಕಾಕ್ಗೆ ಪ್ರಯಾಣಿಸಲಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ನಡೆಸಲಾಗುತ್ತಿದೆ. ರಾಹುಲ್ ಗಾಂಧಿಯ ಬ್ಯಾಂಕಾಕ್ ಪ್ರಯಾಣಕ್ಕೆ ಆಧಾರವಾಗಿ ಬೋರ್ಡಿಂಗ್ ಪಾಸ್ನ ಚಿತ್ರ ಹಂಚಿಕೊಳ್ಳಲಾಗುತ್ತಿದೆ. ಮೋದಿ ಕಾ ಪರಿವಾರ್ ಎಂಬ ಎಕ್ಸ್ ಖಾತೆಯಲ್ಲಿ ಮೊದಲ ಬಾರಿ ಬೋರ್ಡಿಂಗ್ ಪಾಸ್ ಟಿಕೆಟ್ ಪ್ರಚಾರ ಮಾಡಲಾಗಿದೆ. ಆದರೆ ಈ ಬೋರ್ಡಿಂಗ್ ಪಾಸ್ ಅನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಇದು ನಕಲಿ ಎಂದು ಗೊತ್ತಾಗಿದೆ. ಈ ಬೋರ್ಡಿಂಗ್ ಪಾಸ್ ಚಿತ್ರದಲ್ಲಿ 2 ಫ್ಲೈಟ್ ನಂಬರ್ಗಳಿವೆ. UK 121 ಮತ್ತು UK 115 ಎಂಬ 2 ನಂಬರ್ಗಳು ಬೋರ್ಡಿಂಗ್ ಪಾಸ್ನಲ್ಲಿದೆ. 2019ರ ಬೋರ್ಡಿಂಗ್ ಪಾಸ್ ಅನ್ನ ಎಡಿಟಿಂಗ್ ಮಾಡಿ ಹೀಗೆ ರಾಹುಲ್ ಗಾಂಧಿ ವಿದೇಶಕ್ಕೆ ಪ್ರಯಾಣಿಸುತ್ತಾರೆ ಎಂಬ ಭಾವ ಬರುವಂತೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ.
ಜೂನ್ 1ರಂದು ಬಂದ ಎಕ್ಸಿಟ್ ಪೋಲ್ಗೆ ಭಿನ್ನವಾದ ಬದಲಾವಣೆ ಮಾಡಿ ಪುನಃ ಎಕ್ಸಿಟ್ ಪೋಲ್ ಪ್ರಸಾರ ಮಾಡಿ ಜಿ ನ್ಯೂಸ್ ಅಚ್ಚರಿ ಹುಟ್ಟಿಸಿದೆ. ಜೂನ್ 1ರಂದು ಬಿಡುಗಡೆಗೊಂಡ ಎಕ್ಸಿಟ್ ಪೋಲ್ನಲ್ಲಿ ತೋರಿಸಿದ್ದಕ್ಕಿಂತ ಎನ್ಡಿಎಗೆ 78 ಸ್ಥಾನಗಳು ಕಡಿಮೆಯಾಗಬಹುದೆಂದು ಇದೀಗ ಬಿಡುಗಡೆಗೊಳಿಸಲಾದ ಎಕ್ಸಿಟ್ ಪೋಲ್ನಲ್ಲಿ ತೋರಿಸಿದೆ. ಬಿಜೆಪಿ ಬೆಂಬಲದೊಂದಿಗೆ ರಾಜ್ಯಸಭೆಯ ಸದಸ್ಯರಾಗಿರುವ ಸುಭಾಷ್ ಚಂದ್ರರ ಮಾಲಕತ್ವದ ಚಾನೆಲ್ ಇದಾಗಿದೆ. ಈ ಮೊದಲು ಬಿಡುಗಡೆಗೊಳಿಸಿದ ಎಕ್ಸಿಟ್ ಪೋಲ್ನಲ್ಲಿ ಎನ್ಡಿಎಗೆ 353ರಿಂದ 383 ಸೀಟುಗಳು ಲಭಿಸಬಹುದು ಎಂದು ಹೇಳಲಾಗಿತ್ತು. ಇದೀಗ ಎನ್ಡಿಎಗೆ 305ರಿಂದ 313 ಸೀಟುಗಳು ಲಭಿಸಬಹುದು ಮತ್ತು ಇಂಡಿಯಾ ಒಕ್ಕೂಟಕ್ಕೆ 180ರಿಂದ 195 ಸೀಟುಗಳು ಲಭಿಸಬಹುದು ಎಂದು ಹೇಳಲಾಗಿದೆ. ಈ ಮೊದಲು ಇಂಡಿಯಾ ಒಕ್ಕೂಟಕ್ಕೆ 152ರಿಂದ 182 ಸೀಟುಗಳು ಲಭಿಸಬಹುದು ಎಂದು ಹೇಳಲಾಗಿತ್ತು. ಶನಿವಾರ ಜೂನ್ 1ರಂದು ಮೊದಲ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ಜಿ ನ್ಯೂಸ್ ಪ್ರಸಾರ ಮಾಡಿತ್ತು. ಜೂನ್ 2ರಂದು ಎರಡನೇ ಎಕ್ಸಿಟ್ ಫಲಿತಾಂಶವನ್ನು ಪ್ರಕಟಿಸಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಲಾದ ಸಮೀಕ್ಷೆ ಇದು ಎಂದು ಕೂಡ ಅದು ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗೆ ಬೇಹುಗಾರಿಕೆ ನಡೆಸಿದ ಅಪರಾಧಕ್ಕಾಗಿ ಬ್ರಹ್ಮೋಸ್ ಏರೋಸ್ಪೇಸ್ನ ಮಾಜಿ ಇಂಜಿನಿಯರ್ ನಿಶಾಂತ್ ಅಗರ್ವಾಲ್ ಎಂಬಾತ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಆತನನ್ನ 2018ರಲ್ಲಿ ಮಿಲಿಟರಿ ಗುಪ್ತಚರ ಮತ್ತು ಉತ್ತರ ಪ್ರದೇಶ, ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಿದವು. ನಾಗ್ಪುರದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿಶಾಂತ್ ಅಗರ್ವಾಲ್ನನ್ನ ವಿಚಾರಣೆ ನಡೆಸಲಾಗಿದ್ದು, ವಿಚಾರಣೆ ವೇಳೆ ಈತ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ. ಐಟಿ ಕಾಯ್ದೆಯ ಸೆಕ್ಷನ್ 66F ಮತ್ತು ಅಧಿಕೃತ ರಹಸ್ಯ ಕಾಯ್ದೆಯ OSO ವಿವಿಧ ಸೆಕ್ಷನ್ಗಳು ಹಾಗೂ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 235ರ ಅಡಿಯಲ್ಲಿ ಅಗರ್ವಾಲ್ನನ್ನ ದೋಷಿ ಎಂದು ಪರಿಗಣಿಸಿ ನ್ಯಾಯಾಧೀಶ MV ದ್ವೇಷಪಾಂಡೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. ನಿಶಾಂತ್ ಅಗರ್ವಾಲ್ ಅವರು ನಾಗ್ಪುರದಲ್ಲಿರುವ ಬ್ರಹ್ಮೋಸ್ ಏರೋಸ್ಪೇಸ್ನ ತಾಂತ್ರಿಕ ಸಂಶೋಧನಾ ವಿಭಾಗದಲ್ಲಿ 4 ವರ್ಷಗಳ ಕಾಲ ಹಿರಿಯ ಸಿಸ್ಟಮ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದರು. ಆತನ ವಿರುದ್ಧ ಪಾಕಿಸ್ತಾನದ ISIಗೆ ತಾಂತ್ರಿಕ ಮಾಹಿತಿಯನ್ನು ಸೋರಿಕೆ ಮಾಡಿದ್ದ ಆರೋಪ ಕೇಳಿಬಂದಿತ್ತು. 100ಕ್ಕಿಂತಲೂ ಅಧಿಕ ಮಾಧ್ಯಮಗಳ ಒಡೆಯನಾಗಿ ಜಾಗತಿಕವಾಗಿಯೇ ಪ್ರಸಿದ್ಧಿಯನ್ನ ಪಡೆದಿರುವ 93 ವರ್ಷದ ರೂಪಕ್ ಮರ್ಡೋಕ್ 5ನೇ ಬಾರಿಗೆ ವಿವಾಹವಾಗಿದ್ದಾರೆ. 67 ವರ್ಷದ ಎಲಿನಾ ಸುಕವಾ ಎಂಬುವವರನ್ನ ವಿವಾಹವಾಗಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಮರ್ಡೋಕ್ ಅವರು 4ನೇ ವಿವಾಹವಾಗಿದ್ದರು. ಆದರೆ ಒಂದೇ ತಿಂಗಳಲ್ಲಿ ಆ ವಿವಾಹ ಕೊನೆಗೊಂಡಿತ್ತು. 4 ಪತ್ನಿಯರಿಂದ ಅವರಿಗೆ ಈಗಾಗಲೇ 6 ಮಕ್ಕಳಿದ್ದಾರೆ. ಮರ್ಡೋಕ್ ಅವರು ಮಾಧ್ಯಮ ಜಗತ್ತಿನ ಬಹಳ ಪ್ರಸಿದ್ಧ ಹೆಸರಾಗಿದ್ದು, ಬ್ರಿಟನ್ನಿನ ಸನ್ ಮತ್ತು ದ ಟೈಮ್ಸ್ ಪತ್ರಿಕೆಯ ಮಾಲಕರಾಗಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ದಿ ಡೈಲಿ ಟೆಲಿಗ್ರಾಫ್, ಹೆರಾಲ್ಡ್ ಸನ್ ಮತ್ತು ದಿ ಆಸ್ಟ್ರೇಲಿಯನ್ ಪತ್ರಿಕೆಯ ಒಡೆಯರಾಗಿದ್ದಾರೆ. ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ನ್ಯೂಯಾರ್ಕ್ ಪೋಸ್ಟ್ ಪತ್ರಿಕೆಯ ಒಡೆಯರಾಗಿದ್ದಾರೆ. ಹಾಗೆಯೇ ಸ್ಕೈ ನ್ಯೂಸ್ ಆಸ್ಟ್ರೇಲಿಯಾ ಮತ್ತು ಫ್ಯಾಕ್ಸ್ ನ್ಯೂಸ್ ಚಾನೆಲ್ಗಳ ಒಡೆಯರೂ ಆಗಿದ್ದಾರೆ. ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಸ್ಥಳೀಯ ಮತ್ತು ರಾಷ್ಟ್ರೀಯ ಪತ್ರಿಕೆಗಳು ಮತ್ತು ಚಾನೆಲ್ಗಳನ್ನು ಅವರು ನಡೆಸುತ್ತಿದ್ದಾರೆ. ಗಾಜಾದ ಜನರನ್ನ ಹಸಿವಿಗೆ ದೂಡಿ ಇಸ್ರೇಲ್ ಹತ್ಯೆಗೈಯುತ್ತಿದೆ ಎಂಬ ವರದಿಯನ್ನ ಎಕ್ಸ್ ಜಾಲತಾಣದಲ್ಲಿ ಹಂಚಿಕೊಂಡ ಆಸ್ಟ್ರೇಲಿಯಾದ ಪತ್ರಕರ್ತೆಯನ್ನ ಕೆಲಸದಿಂದ ಕೈಬಿಡಲಾಗಿದೆ ಎಂದು ಆಸ್ಟ್ರೇಲಿಯಾ ಫೇರ್ ವರ್ಕ್ ರೆಗ್ಯುಲೇಟರಿ ಬಹಿರಂಗಪಡಿಸಿದೆ. ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನಲ್ಲಿ ಒಪ್ಪಂದದ ಅನ್ವಯ ಕೆಲಸ ಮಾಡುತ್ತಿದ್ದ ಹ್ಯಾಂಡ್ರೋನೆಟ್ ಲ್ಯಾತೂಫ್ ಎಂಬ ಪತ್ರಕರ್ತೆಯನ್ನ ಕೆಲಸದಿಂದ ಕೈಬಿಡಲಾಗಿದೆ. ಆದರೆ ಇಸ್ರೇಲ್ ವಿರುದ್ಧದ ವರದಿಯನ್ನ ಪೋಸ್ಟ್ ಮಾಡಿರುವುದಕ್ಕಾಗಿ ನಾವು ಅವರನ್ನ ಕೆಲಸದಿಂದ ಕೈಬಿಟ್ಟಿಲ್ಲ ಎಂಬ ಸಂಸ್ಥೆಯ ವಾದವನ್ನ ಆಸ್ಟ್ರೇಲಿಯನ್ ಫೈರ್ ವರ್ಕ್ ಕಮಿಷನ್ ತಿರಸ್ಕರಿಸಿದೆ. ಗಾಜಾದ ಮಂದಿಯನ್ನ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಹಸಿವಿಗೆ ದೂಡಿ ಕೊಲೆಗೈಯುತ್ತಿದೆ ಎಂದು ಹ್ಯೂಮನ್ ರೈಟ್ಸ್ ವಾಚ್ ವರದಿ ಮಾಡಿತ್ತು. ಅದನ್ನೇ ಲಾತೂಫ್ ಅವರು ಹಂಚಿಕೊಂಡಿದ್ದರು. ಆ ಬಳಿಕವೇ ಅವರನ್ನ ಕೆಲಸದಿಂದ ಕೈಬಿಟ್ಟಿರುವುದನ್ನು ಸಂಸ್ಥೆ ಅವರಿಗೆ ಸೂಚಿಸಿದೆ. ಇದೇ ವೇಳೆ ಲಾತೂಫ್ ಅವರ ಪ್ರಕರಣವು ಕಮಿಷನ್ನ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನ ವಾದವೇ ಅವರು ಈ ಕಾರಣಕ್ಕಾಗಿಯೇ ಲಾತೂಫ್ ಅವರನ್ನ ಕೆಲಸದಿಂದ ಕೈಬಿಟ್ಟಿದ್ದಾರೆ ಎಂಬುದನ್ನು ಸಮರ್ಥಿಸುತ್ತದೆ ಎಂದು ಕಮಿಷನ್ ತನ್ನ 50 ಪುಟಗಳ ತೀರ್ಪಿನಲ್ಲಿ ಹೇಳಿದೆ. ಇದೇ ವೇಳೆ ಲಾತೂಫ್ ಅವರು ಮತ್ತೆ ಇಸ್ರೇಲ್ ವಿರುದ್ಧದ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಮಕ್ಕಳನ್ನ ಉದ್ದೇಶಪೂರ್ವಕವಾಗಿ ಇಸ್ರೇಲ್ ಹಸಿವಿಗೆ ದೂಡಿ ಕೊಲ್ಲುತ್ತಿದೆ ಅನ್ನುವುದನ್ನು ನಾನು ಮತ್ತೆ ಪೋಸ್ಟ್ ಮಾಡುವೆ ಮತ್ತು ಮತ್ತೆ ಹೇಳುತ್ತಿರುವೆ ಎಂದು ಅವರು ಹೇಳಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.